ಅಧ್ಯಕ್ಷರೇ ಯಾರೊಬ್ರು ಮಾತಾಡಿ ಎಲ್ಲ ಇದೇ ರೀತಿ ಆಯ್ತು. ಬೆಳಿಗ್ಗೆಯಿಂದ ಎಲ್ಲ ಮಾತಾಡಿದೆ ಸಿಕ್ಕಿದಾಗ ಮತ್ತೆ ಹಾಗೆ ಮಾತಾಡಬೇಕಿತ್ತು, ಹೀಗೆ ಮಾತಾಡಬೇಕಿತ್ತು ಅಂತ ನೀವು ಹಾಗೆ ವಿಚಾರ ಎಲ್ಲ ತಾವು ಹೇಳಿದಿರಲ್ಲ, ಬಹಳ ಸ್ಪಷ್ಟತೆ ತಮ್ಮ ವಿಚಾರ ತಾವು ಹೇಳಿದಿರಿ. ನಾವು ಈಗ ಪ್ರತಿಭಟನೆ ಸಭಾಧ್ಯಕ್ಷರೇ, please allow me to speak for 2-3 minutes because I represent ನಾನು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರ ಪರವಾಗಿ ನಾನು ಮಾತಾಡಲೇಬೇಕು. ಓಕೆ, ವಿಲ್ ಗಿವ್ ಅ ಚಾನ್ಸ್. ಪ್ರತಿಪಕ್ಷ ಮುಗಿದ. ಸನ್ಮಾನ್ಯ ಅಧ್ಯಕ್ಷರೇ, ಏನು ನಾನು ಬೆಳಗ್ಗೆ ಮಾತಾಡಬೇಕಾದ್ರೆ ಅದಕ್ಕೂ ಸಮಸ್ಯೆ ಕ್ರಿಯೇಟ್ ಮಾಡಿದ್ರು. ಇಲ್ಲಿ ಅವರು ಹೇಳಿರೋವಂಥದ್ದು ನಾನು ಈಗ ಚೆಕ್ ಮಾಡಿದೆ. ಶಿವಲಿಂಗೇಗೌಡರು ಹೇಳಿರೋದೆಲ್ಲನೂ ಕೂಡ ಅದು ನಿಮ್ಮ ಪರಿಮಿತಿಯನ್ನು ಬಿಟ್ಟುಬಿಟ್ಟು ಹೊರಟೋಗ್ಬಿಟ್ಟಿದೆ ಆಚೆ ಕಡೆ, ಇಡೀ ಪ್ರಪಂಚಕ್ಕೆ ಹೊರಟೋಗ್ಬಿಟ್ಟಿದೆ. ಅವ್ರೇನು ಪದ ನಾನು ಉಪಯೋಗ ಮಾಡಲ್ಲ. ನಾನು ಯಾಕೆ ಅಷ್ಟು ಹೀನ ಸ್ಥಿತಿಗೆ ನಾನು ಹೋಗೋ ತಯಾರಿಲ್ಲ. ಅವ್ರು ಹೇಳಿರೋದೆಲ್ಲ ಹೊರಟೋಗ್ಬಿಟ್ಟಿದೆ. ನೀವು ರೂಲಿಂಗ್ ಕೊಟ್ಟರು ಕೊಡ್ದಿದ್ರು ಏನು ಉಪಯೋಗ ಇಲ್ಲ ಅಂತ ಅನಿಸ್ತದೆ. ನಾನು ಅದು ಹಂಗೆ ಇರಲಿ, ಅದು ಹಂಗೆ ಇರಲಿ, ಏನು ನಮ್ಗೇನು ಬೇಜಾರಿಲ್ಲ, ಹಂಗೆ ಇರಲಿ. ವಾಪಸ್ ಯಾಕೆ ತೆಗಿತೀರ? ಆಗಿರೋದು ಆಗಿದೆ, ವಾಪಸ್ ಬೇಕಾಗಿಲ್ಲ, ಅದು ಹಂಗೆ ಇರಲಿ. ಯಾಕೆಂದ್ರೆ ನಾಳೆ ನಾವು ಅವ್ರಿಗೆ ಅನ್ಬೇಕಲ್ಲ, ಅವಾಗ ನೀವು ಹಂಗೆ ಕೂತಿರ್ಬೇಕು ಅನ್ನೋದು ಅಷ್ಟೇ. ಹಂಗೆ ತಾವು ನಗ್ತಾ ಇದ್ದೀರಾ, ಅದರಲ್ಲಿ ತೋರಿಸ್ತೀನಿ ಕೊಡಿ, ಮೊಬೈಲಲ್ಲಿ ನಾನು ತಾವು ನಗ್ತಾ ಇದ್ದೀರಾ. ಓಕೆ, ನಂದು ಯಾವ ಸ್ಮೈಲಿಂಗ್ ಅಲ್ಲ ಮಾರೆ, ನೀವು ನನಗೆ ಬೈದಾಗಲೂ ಕೂಡ ನಾನು ಸ್ಮೈಲಿಂಗ್. ಅಧ್ಯಕ್ಷರೇ ನೋಡಿ, ಈ ತರ ನೀವು ಸದನ ನಡೆಸೋದಾದ್ರೆ ಅದಕ್ಕೆ ಅರ್ಥನೇ ಇಲ್ಲ. ನಾವು ನಿಮ್ಗೆ ಬಹಳ ಕೋಪರೇಟ್ ಮಾಡಿದ್ದೀರಿ, ಎಲ್ಲ ವಿಧದಲ್ಲೂ ಎಲ್ಲ ಕೋಪರೇಟ್ ಮಾಡಿದ್ದೀರಿ. ನೀವು ಬೆಳಗ್ಗೆಯಿಂದ ನಡ್ಕೊಳೋ ಇದು ನೋಡಿದ್ರೆ ನನಗೆ ಬೇಜಾರಾಗಿದೆ. ನಾವು ರಾತ್ರಿ ಎಲ್ಲ ಧರಣಿ ಇದ್ದೀರಿ. ನಿಮಗೂ ಗೊತ್ತಿದೆ ಧರಣಿ ನೀವು ಮಾಡಿದ್ರೆ ಏನು ಸಮಸ್ಯೆ ಅಂತ. ಬೆಳಗ್ಗೆ ನಾನು 7 ಗಂಟೆಗೆ ನಾನು ತಿಂಡಿ ಮಾಡಿದ್ದೀನಿ. ನೀವು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರೆ ನೀವು 2 ಗಂಟೆ ಆದ್ಮೇಲೆ ನಾವು ಕೇಳ್ತಾನೆ ಇದ್ದೀರಿ, 2:15 ಕೇಳ್ತಾನೆ ಇದ್ದೀರಿ. ನೀವು ಮುಂದಕ್ಕೆ ಹಾಕ್ತಾ ಇದ್ದೀರಿ, ನಮ್ಮನ್ನು ನಿಲ್ಸಿದ್ದೀರಾ. ನಾಳೆ ನಿಮ್ಮ ಮನೆಗೆ ಯಾರಾನ ಹಂಗೆ ಬಂದರೆ ದಾರಿಯಲ್ಲಿ ನಿಲ್ಸ್ಕೊಂಡು ನೀವು ಹಿಂಗೆ ಮಾತಾಡ್ತೀರಾ? ಮಾನವೀಯತೆ ಅನ್ನೋದು ಬೇಕಲ್ಲ ಅಧ್ಯಕ್ಷರೇ. ಇರ್ಬೋದು ಚೇರಲ್ಲಿ ನೀವು ಎತ್ತರ ಸ್ಥಾನದಲ್ಲಿ ಇರ್ಬೋದು, ಅದೇನು ಪರ್ಮನೆಂಟ್ ಅಲ್ಲ, ಯಾರಿಗೂ ನಮಗೂ ಅಲ್ಲ ನಿಮಗೂ ಪರ್ಮನೆಂಟ್ ಅಲ್ಲ. ಇರ್ಬೋದು ಅವರ ಸರ್ಕಾರದ ಒತ್ತಡ ಇರ್ಬೋದು, ಆದ್ರೆ ನಿಮ್ಮ ನಡವಳಿಕೆ ಬಿಡಿ. ರಾಜಕೀಯದ ಪೈಪೋಟಿಗಳು ನಡೀತಾನೆ ಇರ್ತೈತೆ, ಅವರು ಮಾಡ್ತಾರೆ ರಾಜಕೀಯ, ನಾವು ಬಂದಿರೋದು ರಾಜಕೀಯ ಮಾಡಕ್ಕೆ, ಯಾರು ಸನ್ಯಾಸಿಗಳೆಲ್ಲ. ಆದ್ರೆ ನೀವು ಮಾನವೀಯತೆ ಬೇಕಲ್ಲ. ನೀವೆಲ್ಲಿ ಬಿಟ್ರಿ? ನಾವು 7 ಗಂಟೆಗೆ ನಾನು ತಿಂಡಿ ಮಾಡಿ ಬಂದಿದ್ದೀನಿ. ನಿನ್ನೆ ಎಷ್ಟು ಗಂಟೆಗೆ ಊಟಕ್ಕೆ ಬಿಟ್ಟದ್ದು ಯಾರು? ನಿನ್ನೆ ನೆನ್ನೆ ನಾನು ಬಿಟ್ಟಿರೋದನ್ನ ನಾನು ಕೇಳ್ತಾ ಇಲ್ಲ. 3 ಗಂಟೆಗೆ ಬಿಟ್ಟಿದ್ದೀರಿ. ನಾನು ನೆನ್ನೆನೇ ಹೇಳಿದ್ದೀನಿ, ನನಗೆ ಮೈಗೆ ಹುಷಾರಿಲ್ಲ, ಜ್ವರ ಇದೆ, ನನಗೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಕಣ್ಣುಗಳು ಆಂಟಿಬಯೋಟಿಕ್ ತಗೊಂಡು ಬರ್ತಾ ಇದ್ದೀನಿ 3 days ಇಂದ. ನೀವೇ ಡ್ರಾಪ್ಸ್ ಕೊಟ್ಟಿದ್ದೀರ. ನಾವು ಅದಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ ನಾನು ಸದನಕ್ಕೆ ಬಂದು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಭಾಗವಹಿಸ್ತಾ ಇದ್ದೀನಿ, ಇಲ್ಲೇ ಕೂತಿದ್ದೀನಿ. ಇಷ್ಟಾದರೂ ಕೂಡ ನೀವು ಯಾರ್ದೋ ಮಾತಿಗೆ ಬೆಲೆ ಕೊಟ್ಟು ನೀವು ಈ ತರ ನೀವು ನಡ್ಸ್ಕೊಂಡ್ರೆ ಇದೇನು ನನಗನ್ಸುತ್ತೆ ಇದು ಒಳ್ಳೆ ಪರಂಪರೆ ಅಲ್ಲ. ಮಾಡಿ ಈಗ ನೀವು ಸದನನ ನಮ್ಮನ್ನ ಇಲ್ಲೇ 4 ದಿನ ಅಲ್ಲ 5 ದಿನ ಸಿನಾರು ಪ್ರಿಯಾಂಕಾ ಬಂದಿದ್ರು, ಏನಣ್ಣ ಮುಗ್ಸೋಣ ಅಂತ. ಬೇಡಪ್ಪ, ನೀನು ಯಂಗ್ಸ್ಟರ್ ಇದೆಯಾ, ನೀನು ನಾಳೆ ಬೆಳಗ್ಗೆ 11 ಗಂಟೆಗೆ ಶುರು ಮಾಡು, ನಾವು ಫ್ರೆಶ್ ಆಗಿರ್ತೀರಿ. ಅಣ್ಣ ನೀವು ಇಲ್ಲೇ ಇರ್ಬೇಕಲ್ಲ ಅಂದ್ರು. ಆರಾಮಾಗಿರ್ತೀರಿ, ಸೆಟಪ್ ಆಗ್ಬಿಟ್ಟಿದ್ದೀರಿ. ಈಗ ನೆನ್ನೆ ಒಂದು ಸೆಟಪ್ ಆಗ್ಬಿಟ್ಟು ಆರಾಮ್ಸೆ ಎಲ್ಲ ನಮ್ಮ ಜಾಗಗಳೆಲ್ಲ ನೋಡ್ಕೊಂಬಿಟ್ಟಿದ್ದೀರಿ, ಆರಾಮ್ಸೆ ಸೆಟಪ್ ಆಗಿದೆ ಎಲ್ಲ. ಏನು ನಮ್ಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಾವು ನಾಳೆಗೂ ರೆಡಿ ಇದ್ದೀರಿ, ನಾಡಿದ್ಗೂ ರೆಡಿ ಇದ್ದೀರಿ, ನಮ್ಗೇನು ಸಮಸ್ಯೆ ಇಲ್ಲ. ನೀವೇನೋ ಟಾರ್ಚರ್ ಕೊಡಬೇಕು ನಮಗೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಆ ಭ್ರಮೆಗೆ ನಾವಿಲ್ಲ. ಅದಕ್ಕೆ ಅಧ್ಯಕ್ಷರೇ, ನೀವು ಅದನ್ನೇನು ತೆಗಿಸ್ಬೇಡಿ, ನಿಮ್ಮ ಡ್ಯೂಟಿ ಏನಾಯ್ತು ಮಾಡ್ಕೊಳ್ಳಿ, ನೀವು ಆರಾಮ್ಸೆ ನಗ್ನಾಗ್ತಾನೆ ಇರಿ. ನೀವು ಈ ಏನು ಪದ ಉಪಯೋಗ ಮಾಡಿದಾರಲ್ಲ, ಒಂದು ಆ ಪದ ಉಪಯೋಗ ಮಾಡಿರೋದು, ಇನ್ನೊಂದು ಆ ಅಮ್ಮ ಭಾಳ ನಮಗೂ ಬೇಕಾದವ್ರು. ನೆನ್ನೆ ಡಾಕ್ಟರೇಟ್ಗೆ ಅಭಿನಂದನೆ ಸಲ್ಲಿಸ್ತೆ. ನಾನು ಪಕ್ಷಾತೀತವಾಗಿ ನಾನು ಅಭಿನಂದನೆ ಸಲ್ಲಿಸಿ ಅವ್ರೇನು ಮಾತಾಡಿರೋ ಅದಕ್ಕಿಂತ ಜಾಸ್ತಿ ಮಾತಾಡಿದೆ ಆ ಹೆಣ್ಮಗಳ ಬಗ್ಗೆ. ನೀವು ಅದೇ ಹೆಣ್ಣನ ಒಬ್ಬ ಮನೆಯಲ್ಲಿ ಅವರ ಹೆಂಡತಿ ಬಗ್ಗೆ ನೀವು ಮಾತಾಡ್ತೀರಾ ಅಂದ್ರೆ, ಕಲೆಕ್ಷನ್ ಮಾಡ್ಗಮ್ಮ ಅಂತ ಅವ್ರ ಹೆಂಡತಿಗೆ ಮಾತಾಡ್ತೀರಾ ಅಂದ್ರೆ, ಇದು ನಾವು ಸದನದಲ್ಲಿ ಯಾಕಿರ್ಬೇಕು? ಇಂಥ ಸದನದಲ್ಲಿ ಮಾತಾಡ್ಲಿ. ನನ್ಗೂ ಅವ್ರಿಗೂ ದ್ವೇಷ ಇದೆ, ಬೇಕಾದಷ್ಟು ಜಗಳ ಆಗಿದೆ, ಆಡೋಣ ನಾವು ಬೇಕಾದ್ರೆ. ನಾವು ಅದಕ್ಕೆ ಪೊಲಿಟಿಕಲ್ ಆಗಿ ನಾವು ಬಂದಿದ್ದೀರಿ. ಮನೆಯವ್ರನ್ನೆಲ್ಲ ಕರ್ಕೊಂಡ್ಬರ್ತೀರಾ?
ಕಳ್ಳ ಅಂತ ಅವ್ರು ಅನಿಸಬಹುದೇನ್ರಿ? ಮಾತಾಡಿ ಆಗ್ಲಿ. ನಿಮಗೆ ಅದು ಶಿವಲಿಂಗ ಅವರು ಅನ್ಸುತ್ತೆ? ಮಾತಾಡಿ ನಾನು ಆಗ್ಲಿ. ಮಾತಾಡ್ತೀನಿ. ನಮ್ಮನ್ನು ಕಳ್ಳ ಅನಿಸಬಹುದಾ? ಅಧ್ಯಕ್ಷರೇ ಅವ್ರು ಮಾತಾಡಿ ಆಗ್ಲಿ. ಅಧ್ಯಕ್ಷರೇ ಇನ್ನು ಸಮರ್ಥನೆ ಮಾಡ್ಕೋತಾರೆ ಮಾತಾಡ ಪ್ರತಿಪಕ್ಷ ನಾಯಕರು ಇಲ್ಲಿ. ನಿಮ್ಮವ್ ರೆಕಾರ್ಡ್ ಅಧ್ಯಕ್ಷರೇ, ಅಧ್ಯಕ್ಷರೇ, ರೆಕಾರ್ಡ್ ಆಗಿರೋ ತಕ್ಷಣ ಅಧ್ಯಕ್ಷರೇ, ನಮ್ಮ ಆಮೇಲೆ ಅವ್ರು ಬಿಟ್ಬಿಡಿ, ಅವ್ರು ತೆಗಿರುತ್ತೆ. ಏನಾನ ಅನ್ಕೊಂಡ್ಲಿ. ನಾನು ತಮ್ಮನ್ನ ವಿನಂತಿ ಮಾಡ್ಕೊಂತೀನಿ, ತಾವು ಕಡತನ ತರಿಸಿ. ಇಲ್ಲೇ ಇದೆ, ನಾವು ಬರ್ದಿಲ್ಲ ಕಡತ, ಸರ್ಕಾರದವ್ರು ಬರ್ದಿರೋದು, ನಿಮ್ಮ ಆದೇಶದ ಮೇಲೆ ಬರ್ಕೊಳೋದು ಪ್ರತಿಯೊಂದು ಬರ್ದಿದ್ದಾರೆ. ನಾವೇನಾದ್ರೂ ಅವ್ರ ಮನೆಯವ್ರ ಬಗ್ಗೆ ಆಗಿ ಅವರ ವ್ಯಕ್ತಿ ಚಾರಿತ್ರ ಮಾಡಿರೋದು, ಅವ್ರೇನ ಕಳ್ಳ ಪಳ್ಳ ಅಂದ್ರಂತಲ್ಲ, ಅದೇನ ತೆಗ್ಸ್ಬಿಡಿ, ತೆಗ್ಸಿ, ಇಲ್ಲಿ ತೆಗ್ಸಿ, ರೆಕಾರ್ಡಲ್ಲಿ ಇರ್ಬೇಕು, ರೆಕಾರ್ಡಲ್ಲಿ ಇದೆ ತೆಗ್ಸಿ. ಅವ್ರು ಹೇಳಿರೋದು ರೆಕಾರ್ಡಲ್ಲಿ ಅವ್ರು ಮಾತಾಡಿ ಮುಗಿಸ್ಲಿ ಅಪ್ಪ, ಯಾಕೆ ನೀವು ಮಾತಾಡ್ತೀರಿ? ಅವ್ರು ಮಾತಾಡಿ ಮುಗಿಸ್ಲಿ. ಅಲ್ಲ ಸ್ವಾಮಿ, ಆಯ್ತು, ಗೊತ್ತಾಯ್ತು ನಿಮ್ಗೆ ಹೇಳುದಲ್ಲ ವಿಚಾರ ನೀವು ಎಲ್ಲಲ್ಲಿ ಇರ್ತೀರಿ? ಆಯ್ತು, ಗೊತ್ತಾಯ್ತು. ಆಗ್ತವೆ ಶಿವಲಿಂಗ ಅವರು. ನಮಗೆ ಕಿವಿ ಕೇಳುತ್ತಿಲ್ಲ ನೋಡಿ, ಇಲ್ಲಿ ಎಲ್ಲ ಈಗ ನಾಯಕರು ಕೂತಲು ಅವ್ರಿಗೆ ಕಿವಿಗಳು ಒಂದ್ ಸೆಕೆಂಡ್ ಶಿವಲಿಂಗ ಅವರು, ಒಂದ್ ಸೆಕೆಂಡ್ ನೋಡಿ. ಎಲ್ಲ ಕೇಳಿ. ನೀವು ನಮಗೂ ಎರಡು ಅಧ್ಯಕ್ಷರೇ, ನಿಮ್ಗೆ ಎರಡು ಆಪ್ಷನ್, ಅದನ್ನ ಹಂಗೆ ರಿಟೈನ್ ಮಾಡಿ, ನಾವು ಅದೇ ತರ ಅವ್ರಿಗೆ ಏನೇನ್ ಪದ ಹೇಳಿದ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಸೇರಿಸಿ, ಅದಕ್ಕೆ ಬೇರೆ ಬೇರೆ ಅದಲ್ಲ, ನಗಾಡ್ಬೇಕು, ಅದಕ್ಕೆ ಬೇಕಾದ್ರೆ ಹುಚ್ಚು ಅಂತಾನು ಬೇಕಾದ್ರೆ ಸೇರ್ಸ್ಕೊಂತಿರ್ಬೇಕಾದ್ರೆ ಅದನ್ನ ಮಾಡಿ. ಇಲ್ಲ ಅವರು ಒಂದೇ ಕರೆಕ್ಟ್ ಆಗಿ ಕ್ಷಮಾಪಣೆ ಅನ್ನೋ ಪದನ ಉಪಯೋಗ ಮಾಡಿ ಕೇಳ್ಬೇಕು. ಸಬೂಬ್ ಕೇಳಿದ್ರೆ ನಾವಿಲ್ಲ, ನೀವು ನಡ್ಸ್ಕೊಂಡು ಹೋಗಿ, ಆ ಪದಗಳು ಹಂಗೆ ಇರಲಿ ಅಷ್ಟೇ. ಈಗ ಇದು ನಮ್ಮ ಆಯ್ತು, ನಿಮ್ ತೀರ್ಮಾನನೇ ನೀವು ಕೊಡಿ ಇಷ್ಟೇ. ಈಗ ಬೆಳಿಗ್ಗೆ ನಡೆದಂತ ಘಟನೆ ಅದು ನಮ್ಗೆ ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಒಂದು ಯಾರಿಗೂ ಕೂಡ ಅದು ಯಾರ್ದು ಎಲ್ಲರೂ ತಪ್ಪಿದೆ ಅದರಲ್ಲಿ, ಅವ್ರು ತಪ್ಪು ಇವ್ರು ತಪ್ಪಂತಲ್ಲ. ಇದಕ್ಕೆ ನಾವು ನಮ್ಮನ್ನು ಅಷ್ಟಕ್ಕೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಎಲ್ಲಿ ಇವತ್ತು ಸದಸ್ಯರು ತಾವು ಇವತ್ತು ಪ್ರಜಾಪ್ರಭುತ್ವ ಧರಣಿ ಮಾಡ್ಬೇಕಂತೇಳಿ ತಮ್ಗೆ ಧರಣಿ ಅವಕಾಶ ಇವತ್ತಿದೆ. ಅಲ್ಲಿ ಯಾರು ಇವತ್ತು ಆಡಳಿತ ಪಕ್ಷ ಸದಸ್ಯರು ನಮಗೆ ನರೇಗಾ ಬಗ್ಗೆ ಮಾತಾಡ್ಬೇಕಂತೇಳಿ ತಯಾರು ಮಾಡಿಕೊಂಡು ಬಂದಿದ್ದಾರೆ, ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅವ್ರು ಬಂದು ಕೇಳಿದರು. ಇದಕ್ಕೆ ತದನಂತರ ರಿಪ್ಲೈ ಮಾಡಿಕೊಂಡು ರೆಸಲ್ಯೂಷನ್ ಮೂವ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಅನುಗುಣವಾಗಿ ಪ್ರಾರಂಭ ಇಲ್ಲಿ ಮಾತಾಡಿದ್ರು. ಬೇರೆಯವ್ರು ಕೂಡ ಮಾತಾಡಿದ್ದಾರೆ, ಆಗ ಕೂಡ ಕೆಲವೊಂದು ಅಡಚಣೆ ಇತ್ತು. ಶಿವಲಿಂಗ ಅವರು ಮಾತಾಡಿದರು. ಮಾತಾಡೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ವೆಲ್ಲಲ್ಲಿದ್ದವ್ರು ತಾವಲ್ಲಿ ಯಾವ ಏನು ಹೇಳಿದ್ರು ಕೂಡ ಅದು ರೆಕಾರ್ಡಿಗೆ ಬರುವುದಿಲ್ಲ. ಅವ್ರು ಏನು ಹೇಳಿರ್ತಾರೆ ಅದು ಇಲ್ಲಿ ರೆಕಾರ್ಡಿಗೆ ಇರ್ತದೆ, ಇದು ಕೂಡ ಇವತ್ತು ಹೋಗ್ತದೆ. ಇವತ್ತು ನಾವು ಆ ಕಡೆ ದ್ವೇಷದಿಂದ ಅಲ್ಲ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ, ನಮ್ಮನ್ನೇ ಆತ್ಮಾವಲೋಕನ ಮಾಡಿಕೊಂಡು ನಾವಿಲ್ಲಿ ಕೂತ್ಕೊಂಡಾಗ ಮಾತದಕ್ಕೆ ಪರಿಹಾರ ಅಲ್ಲಿ ಕೂತ್ಕೊಂಡವ್ರು ಅಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇಲ್ಲಿ ಕೂತ್ಕೊಂಡು ಇಲ್ಲಿ ಆತ್ಮಾವಲೋಕನ ಮಾಡಬೇಕು, ನಾನು ನನ್ನನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಆವಾಗ ಮಾತದಕ್ಕೆ ಸೂಕ್ತವಾದ ಪರಿಹಾರ ಮತ್ತು ಗೌರವ ಬರಲಿಕ್ಕೆ ಸಾಧ್ಯವಾಗುತ್ತೆ. ಹೊರತು ಅವನು ತಪ್ಪಂತ ನೀವು ಹೇಳಲಿಕ್ಕೆ ಇತ್ತು, ನೀವು ತಪ್ಪಂತ ಅವ್ರು ಹೇಳಲಿಕ್ಕೆ ಇತ್ತು, ಯಾರಿಗೆ ಕುಡಿದು ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟತೆಯಿಂದ ಕೆಲವೊಂದು ಸಂದರ್ಭದಲ್ಲಿ ಗೊತ್ತಿಲ್ಲದ ಈ ಸನ್ನಿವೇಶಗಳು ಬರ್ತದೆ. ಇದರಲ್ಲಿ ಎಲ್ಲರಿಗೂ ಹ್ಯೂಮನ್ ಎರರ್ ಇದ್ದೇ ಇರ್ತದೆ. ಮನುಷ್ಯನ ತಪ್ಪು ಕೆಲವೊಮ್ಮೆ ಆಗೇ ಆಗ್ತದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದಕ್ಕೊಂದು ಉತ್ತಮವಾದ ಪಾಸಿಟಿವ್ ನೇಚರ್ನಲ್ಲಿ ನನ್ನ ಕನ್ಕ್ಲೂಷನ್ ತರಿಸ್ಕೊಂಡು ನಾವು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗ್ಬೇಕಾದ್ರು. ಇಲ್ಲೇನು ತಾವೆಲ್ಲ ಶಾಸಕರಿದ್ರಿ, ಸನ್ಮಿತ್ರರಿದ್ರಿ, ಜೊತೆಯಲ್ಲಿ ತಾವು ಇರುವಂಥದ್ದು ಒಬ್ಬರೊಬ್ಬರು ವೈರಿಗಳಿಂದ ನಾವು ನೋಡುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಕೆಲವರಿಗೆ ತಾಳ್ಮೆ ಇರ್ತದೆ, ಎಷ್ಟೇ ಬೈದ್ರು ಏನೇ ಟೀಕೆ ಮಾಡಿದ್ರು ಕೂಡ ಕೆಲವದನ್ನು ತಾಳ್ಮೆಯಿಂದ ಕೇಳ್ಕೊಳ್ತಾರೆ. ಕೆಲವರಿಗೆ ಇವತ್ತು ತಾಳ್ಮೆ ಇರೋದಿಲ್ಲ. ಅಲ್ಲಿ ಅವ್ರು ನಿಂತಾಗ ನಿಮ್ಮ ಪ್ರತಿಭಟನೆ ಭ್ರಷ್ಟಾಚಾರ ವಿರುದ್ಧ, ಅಬಕಾರಿ ಸಚಿವರ ವಿರುದ್ಧ, ಬೇರೆ ಬೇರೆ ಶಾಸಕರು ನರೇಗಾ ಬಗ್ಗೆ ಮಾತಾಡುವಾಗ ನಿಮ್ದು ಪ್ರತಿಭಟನೆ ಏನು ಯಾರಿಗೂ ಅಡ್ಡಿಪಡಿಸಲಿಲ್ಲ. ಇಲ್ಲಿ ಕೂತ್ಕೊಂಡು ಅವರಷ್ಟೇ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಅವರನ್ನು ವೈಯಕ್ತಿಕವಾಗಿ ಅವರ ಹೆಸರು ಕರೆದುಕೊಂಡು ವೈಯಕ್ತಿಕವಾಗಿ ವಿಚಾರ ಹೇಳಿದಾಗ ಸಡನ್ ಅವರಿಗೆ ಇಮೋಷನಲ್ ಆಗಿ ಬಂದಿದೆ. ನಾವೆನಿಸ್ತೇವೆ ಅವ್ರು ಆ ರೀತಿ ಮಾಡಬಾರ್ದು, ಈ ರೀತಿ ಕರೆಕ್ಟ್. ದೇವರು ನಮ್ಮನ್ನೆಲ್ಲರನ್ನು ಕೂಡ ಒಂದೇ ರೀತಿ ಸೃಷ್ಟಿಸಲಿ, ಎಲ್ಲಿಯೂ ಕೂಡ ಸೃಷ್ಟಿಸಲಿಲ್ಲ. ನೀವು ಮಾತಾಡ್ದಾಗೆ ನಾನು ಮಾತಾಡೋದು, ನೀವು ನೆಗಡ್ದಾಗೆ ನಾವು ನೆಗಡೋದು, ನೀವು ಕೂಗಿದ್ದಾಗೆ ನಾವು ಕೂಗುದು ಅಂತೇಳಿ ನಿಮಗೆ ಬೋರ್ ಆಗಿ ಬಿಡ್ತೀವಿ ಅಂತ ಕರ್ಮ ಅಂತೇಳಿ ದೂರ ಹೋಗ್ತೀವಿ. ಬೇರೆ ಟೈಪ್ ಇದ್ದ ಕಾರಣ ಇವತ್ತು ನಾವು ಈ ಸಮಾಧಾನ ಜೀವನ ಮಾಡಲಿಕ್ಕೆ ನಿಮ್ಮ ಹತ್ತಿರ ಇದ್ದವನು ನೀವು ನೆಗಡ್ದಾಗ ನೆಗಡುದು, ನೀವು ಕೂಗಿದಾಗ ಕೂಗುದು, ನೀವು ಹೇಳಿದಾಗ ಹೇಳುದು, ನಿಮಗೆ ಬೋರ್ ಆಗಿ ಬಿಡ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವ ರೂಪಿಸಿದ್ದಾರೆ. ಆದ ಕಾರಣ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಟೈಪ್ನ ಜನರಿದ್ದಾರೆ. ಕೆಲವು ತಾಳ್ಮೆಯವರಿದ್ದಾರೆ, ಕೆಲವು ತಾಳ್ಮೆ ಇಲ್ಲದವರಿದ್ದಾರೆ, ಕೆಲವು ಏನಾದ್ರು ತಾವು ಹೇಳಿದ ಸಕಾರಾತ್ಮಕ ಸ್ವೀಕರಿಸೋರಿದ್ದಾರೆ, ಕೆಲವು ಹೇಳುವಾಗ ಕೋಪ ಬರುವವರಿದ್ದಾರೆ. ಈ ರೀತಿಯ ಒಂದು ಘಟನೆ ಇವತ್ತು ಆಗಿದೆ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ಒಂದು ನಮ್ಮೆಲ್ಲ ಪಕ್ಷವನ್ನು ಬಿಟ್ಟು ಒಂದು ಹೆಜ್ಜೆ ನಾವೆಲ್ಲರೂ ಕೂಡ ಶಾಸಕರು, ಜನಪ್ರತಿನಿಧಿಗಳು ಅಂತ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗೋದು ಅವಕಾಶ ಆಗಬೇಕು.
ಇನ್ನು ತಾವು ಇಲ್ಲಿ ನಿಂತು ತಾವೇನೆಲ್ಲ ಹೇಳಿದ್ದೀರಾ ಅಂತ ನಾವು ಚರ್ಚೆ ಮಾಡಿಕೊಂಡು ಹೋಗಿ ಅದು ಒಂದು ಬೇರೆ ವಿಚಾರ. ಇದಕ್ಕೆ ಅಲ್ಲಿ ಅವರು ಏನ್ ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.